Hello everybody, welcome to Vikas Commerce Tutorials and I am Mr. Vikas Mankehiyo. So ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಹಾಟ್ಸ್ ಕ್ವೆಶ್ಚನ್ಸ್ ಬಿಸಿನೆಸ್ ಸ್ಟಡಿ ಕನ್ನಡ ಮೀಡಿಯಂ PDF ಅನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಇಂಗ್ಲಿಷ್ ಮೀಡಿಯಂ ನಲ್ಲಿ ಆಲ್ರೆಡಿ ಹಾಟ್ಸ್ ಕ್ವೆಶ್ಚನ್ಸ್ ಅನ್ನು ನಾವು ಮಾಡಿ ಹಾಕಿದೀವಿ. ಸೊ ಬಿಸಿನೆಸ್ ಸ್ಟಡಿ ನಲ್ಲಿ ಹಾಟ್ಸ್ ಕ್ವೆಶ್ಚನ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಹಾಟ್ಸ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಎಷ್ಟೋ ಜನ ಮೆಸೇಜ್ ಕಮೆಂಟ್ ಮಾಡಿದ್ರಿ ಸರ್ ಹಾಟ್ಸ್ ಮೇಲೆ ಒಂದು ವಿಡಿಯೋನ ಮಾಡಿ ಹಾಕಿ ಅಂತೇಳಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಹಾಟ್ಸ್ ಕ್ವೆಶ್ಚನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಬಿಕಾಸ್ ಇದು ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿರುವಂಥ ಒಂದು ಹೊಸ ಕಾನ್ಸೆಪ್ಟ್. ಹಾಟ್ಸ್ ಆರ್ ನಥಿಂಗ್ ಬಟ್ ಇಂಡೈರೆಕ್ಟ್ ಕ್ವಶನ್ಸ್. ನೇರವಾಗಿ ಬರದೇ ಇರುವಂತಹ ಕ್ವಶನ್, ಪರೋಕ್ಷವಾಗಿ ಬರುವಂತಹ ಪ್ರಶ್ನೆಗಳು. ಇವು ಕೂಡ ನಿಮ್ಮ ಸಿಲೆಬಸ್ನಲ್ಲಿ ಇರುವಂಥದ್ದು. ಹಾಟ್ಸ್ ಕ್ವಶನ್ ಎಲ್ಲಿಂದ ಬರ್ತದೆ 4 ಮಾರ್ಕ್ಸ್ಗೆ ಅಂತ ಹೇಳಿದ್ದೀನಿ ನನ್ನ ಬ್ಲೂ ಪ್ರಿಂಟ್ ಪ್ರಕಾರ. ನಿಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದಲ್ಲಿ, ಸಿಬ್ಬಂದಿ ನಿರ್ವಹಣೆಯಲ್ಲಿ, ಅದೇ ರೀತಿ ಹಣಕಾಸಿನ ನಿರ್ವಹಣೆ, ಈ ರೀತಿ 3 ಚಾಪ್ಟರ್ಗಳಲ್ಲಿ ಹಾಟ್ಸ್ ಕ್ವಶನ್ ಒಂದೊಂದೊಂದು ಬರ್ತದೆ. 4 ಮಾರ್ಕ್ಸ್ದು 10 ಕ್ವಶನ್ ಅವ್ರು ಏನು ಕೇಳ್ತಾರೋ ಅದರೊಳಗಡೆ 6 ಕ್ವಶನ್ಸ್ ನೀವು ಬರೀಬೇಕು. 3 ಕ್ವಶನ್ಸ್ ಹಾಟ್ಸ್ ಆಗಿರ್ತದೆ, ಇನ್ನು 7 ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದಿರ್ತದೆ. ಏನೂ ಇಲ್ಲ, ಬಹಳ ಈಸಿ ಅದ. ಸೊ ಅದನ್ನು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ನಾವು ಕಳಿಸುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಸೊ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ನೀವು ಕೂಡ ಜಾಯ್ನ್ ಆಗ್ಬೋದು, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಕನ್ನಡ ಮಾಧ್ಯಮದಲ್ಲಿ ಬರುವಂತಹ ಹಾಟ್ಸ್ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡುವಂಥದ್ದು. ಅಲ್ಲಿ ಇಂಗ್ಲೀಷ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀವಿ, ಇದು ಬರುವಂಥದ್ದು ಕನ್ನಡದಲ್ಲಿ. ಈ ಹಾಟ್ಸ್ ಅಂದರೆ ಏನು ರೀ ಸರ್ ಅಂತೇಳಿ ಎಷ್ಟೋ ಜನರಿಗೆ ಮಾಹಿತಿನೇ ಇಲ್ಲ. ಹಾಟ್ಸ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಏನು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಮೊದಲಿಗೆ ಏನಾಯ್ತಪ್ಪ ಅಂದರೆ ಲಾಟ್ಸ್ ಅಂತ ಕ್ವಶನ್ ಬರ್ತಿದ್ರಿ, ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ. ಈಗ ಲಾಟ್ಸ್ ಅದು ಕೂಡ ಅದ ಆ್ಯಸ್ ಯೂಶ್ವಲ್. ಅದೇ ರೀತಿ ಹಾಟ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ನಲ್ಲಿ ಈ ವರ್ಷದಿಂದ. ಹಾಟ್ಸ್ ಅಂದರೆ ಏನು? ಹಾಟ್ಸ್ ಆರ್ ನಥಿಂಗ್ ಬಟ್ ಇಂಡೈರೆಕ್ಟ್ ಕ್ವಶನ್ಸ್, ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಅಂದರೆ ಸಿಲೆಬಸ್ಸಿಂದ ಹೊರಗಡೆಯಿಂದ ಬರ್ತಾ ಸರ್? ನೋ, ಕಂಪಲ್ಸರಿ ಅದು ನಿಮ್ಮ ಸಿಲೆಬಸ್ಸಿಂದ ಒಳಗಡೆನೇ ಇರ್ತದೆ, ವಿದಿನ್ ದಿ ಸಿಲೆಬಸ್. ಬಟ್ ಕ್ವಶನ್ಸ್ ಏನಪ್ಪ ಅಂದರೆ ಡೈರೆಕ್ಟಾಗಿ ನೇರವಾಗಿ ಇರೋದಿಲ್ಲ. ಕ್ವಶನ್ಸ್ಗಳು ಪರೋಕ್ಷವಾಗಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತದೆ. ಏನೋ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಲಾಸ್ಟ್ಗೆ ಇದು ಏನು, ಈ ಮೇಲಿನ ಒಂದು ಸೆಂಟೆನ್ಸ್ ವಾಕ್ಯ ಏನನ್ನು ಹೇಳುತ್ತಾ ಇದೆ, ಅದರ ಲಕ್ಷಣಗಳನ್ನು ಬರೀರಿ, ಅದರ ಅನುಕೂಲತೆಗಳನ್ನು ಬರೀರಿ. ಸೊ ಈ ರೀತಿ ಏನು ಮಾಡ್ತಾರಪ್ಪ ಅಂದರೆ ಅವರು ಕೇಳುವಂತಹ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅವರು. ಸೊ ಇಲ್ಲಿ ನೋಡ್ಬೋದು, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕೆಲವೊಂದು ಈ ರೀತಿ ಹಾಟ್ಸ್ ಕ್ವಶನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ನಾನು ಈ PDF ಅನ್ನು ನಿಮಗೆ ವಾಟ್ಸಪ್ ಕೂಡ ಮಾಡಿರ್ತೀನಿ ವಾಟ್ಸಪ್ ಗ್ರೂಪ್ನಲ್ಲಿ. ಸೊ ನಮ್ಮ ವಾಟ್ಸಪ್ ಗ್ರೂಪನ್ನು ಯಾರು ಜಾಯ್ನ್ ಇಲ್ಲಾಗ ನೀವು ಜಾಯ್ನ್ ಆಗ್ಬೋದು, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಯಾರೆಲ್ಲ ಸರ್ ಅದು ಫುಲ್ ಆಗಿತ್ತು ಅಂತ ಹೇಳ್ತಾ ಇದ್ರಿ, ಈಗ ಮತ್ತೊಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ, ಆ ಗ್ರೂಪ್ನಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದು ಹೊಸ ಗ್ರೂಪ್ ಅದ. 2 ಗ್ರೂಪ್ನಲ್ಲಿ ಸೇಮ್ ಇದು PDFಗಳನ್ನು ನಾನು ಕಳಿಸ್ತಾ ಇರ್ತೀನಿ. ಓಕೆ, ಸೊ ಹಾಟ್ಸ್ ಕ್ವಶನ್ ಬರೋದು 3 ಚಾಪ್ಟರಿಂದ. ಯಾವ್ಯಾವ ಚಾಪ್ಟರ್ಪ್ಪ ಅಂದರೆ, ಒಂದು ವ್ಯವಹಾರ ಪರಿಸರ ಅಂತ ಕರಿತೀವಿ, ದಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಚಾಪ್ಟರ್ ನಂಬರ್ 3 ಅಂತ ಕರಿತೀವಿ. ಓಕೆ, ಸೊ ಚಾಪ್ಟರ್ ನಂಬರ್ ಯಾವ್ಯಾವಿಂದ ಬರ್ತಾವೆ ಅಂತ ಹೇಳ್ತೀನಿ ನಾನು. ಇಟ್ ಕಮ್ಸ್ ಫ್ರಮ್ ಚಾಪ್ಟರ್ ನಂಬರ್ 3, ಇಟ್ ಕಮ್ಸ್ ಫ್ರಮ್ ಚಾಪ್ಟರ್ ನಂಬರ್ 6, ದಟ್ ಈಸ್ ಜಸ್ಟ್ ಅ ಮಿನಿಟ್. ಓಕೆ, ಅದೆಲ್ಲಿಂದ ಬರ್ತದಪ್ಪ ಅಂದರೆ ಚಾಪ್ಟರ್ ನಂಬರ್ 3ಇಂದ, ದಟ್ ಈಸ್ ವ್ಯವಹಾರ ಪರಿಸರ. ಅದಾದ ನಂತರ ಚಾಪ್ಟರ್ ನಂಬರ್ 6 ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ, ಸ್ಟಾಫಿಂಗ್ ಅಂತ ಕರಿತೀವಿ. ಅದಾದ ನಂತರ ಚಾಪ್ಟರ್ ನಂಬರ್ 9 ಹಣಕಾಸಿನ ನಿರ್ವಹಣೆ. ಈ ರೀತಿ 3 ಚಾಪ್ಟರ್ಗಳಲ್ಲಿ ಒಂದೊಂದು ಈ ರೀತಿ ಹಾಟ್ಸ್ ಕ್ವಶನ್ ಬರ್ತದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಚಾಪ್ಟ್ರಲ್ಲಿ ಹಾಟ್ಸ್ ಕ್ವಶನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅವ್ರು ಹೇಳೋದು ಈ 3 ಚಾಪ್ಟರ್ಗಳಿಂದ ಒಂದೊಂದು ಕ್ವಶನನ್ನು ಹಾಕ್ತೀವಿ ಅಂತ. ಸೊ ಈ 3 ಕ್ವಶನ್ಸ್ 100% ವೆರಿ ಈಸಿ ಇರ್ತಾವೆ. ನಾವು ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಟೈಪ್ ಬರ್ತದೆ ಅಂತ. ಒಂದು ವೇಳೆ ಸ್ಟಿಲ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದ್ದರೆ 10 ಕ್ವಶನ್ಸ್ಗಳನ್ನು ಕೇಳ್ತಾರೆ ಅವರು 4 ಮಾರ್ಕ್ಸ್ ಕ್ಯಾಟಗರಿಲಿ. ಕರೆಕ್ಟಾ? ಸೊ ನಂಬರ್ ಆಫ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಈಸ್ 10. ನೀವು ಬರೀಬೇಕಾಗಿರೋದು ಎಷ್ಟು? 6. ಈಗ ಈ 10 ಒಳಗಡೆ ನೀವು 3 ಹಾಟ್ಸ್ ಕ್ವಶನ್ ತೆಗೆದ್ರೆ ಎಷ್ಟು ಉಳಿತು? 7. ಸೊ 7 ಒಳಗಡೆ 6 ಬರಿಬೋದು. ಸ್ಟಿಲ್ ಯು ಹ್ಯಾವ್ ಚಾನ್ಸ್. ಬಟ್ ಹಾಟ್ಸ್ ಕ್ವಶನ್ ಯಾಕೆ ಬಿಡ್ತೀರಿ? ಅದು ಅಷ್ಟು ಡಿಫಿಕಲ್ಟ್ ಏನಲ್ಲ, ವೆರಿ ಈಸಿಯೆಸ್ಟ್ ಕ್ವಶನ್ಸ್ ಅವು. ಸೊ ಅಂಥದನ್ನು ಡಿಸ್ಕಸ್ ಮಾಡಬೇಕು ಅಂತ ಹೋಗೋಣ. ಸೊ ಫಸ್ಟ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರದಿಂದ ನಾನು ತಗೋತೀನಿ. ಇಲ್ಲಿ ಕ್ವಶನ್ ನಂಬರ್ 1 ಒಂದು ಕಾಣ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಗುಜರಾತ್ನಲ್ಲಿ ಮರುಸ್ಥಾಪನೆ
ಸ್ಥಾಪಿಸಲಾದ ನ್ಯಾನೋ ಕಾರಿನ ಯೋಜನೆಯು ಪರಿಸರದ ಯಾವ ಅಂಶಗಳನ್ನು ಸೂಚಿಸಲ್ಪಡುತ್ತದೆ? ಇದು ಆ್ಯಕ್ಚುಲಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ರಾಜಕೀಯ ಪರಿಸರ ಆಗ್ತದೆ. ಬಟ್ ಇಂಥ ಕ್ವಶನನ್ನು ಓದಬೇಡ್ರಿ, ಬಿಕಾಸ್ ಇದು ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್. ಇದು PUC ಹಂತದಲ್ಲಿ ಇರಬಾರ್ದು ಅಂತ ಚರ್ಚೆ ಕೂಡ ಆಗ್ಯದ. ಸೊ ಇದು ನಮ್ಮ ಒಂದು ಸಿಲೆಬಸ್ನಲ್ಲಿ ಬರುವಂತಹ ಸಾಧ್ಯತೆ ಇಲ್ಲ. ಮೀಟಿಂಗ್ನಲ್ಲಿ ಡಿಸ್ಕಸ್ ಕೂಡ ಆಗ್ಯದ, ಎಷ್ಟು ಸಲ ಹೇಳಿದ್ದಾರೆ ಅವರು. ಕ್ವಶನ್ಸ್ಗಳು ಒಂದು ಅರ್ಥವನ್ನು ಕೊಡ್ತಾ ಇರಬೇಕು, ಡೈರೆಕ್ಟಾಗಿ ಅದು ಒಂದು ಮೀನಿಂಗನ್ನು ಕೊಡ್ತಾ ಇರಬೇಕು. ಈ ಗುಜರಾತ್ದಾಗ ಅವರು ನ್ಯಾನೋ ಕಾರನ್ನ ಸ್ಥಾಪನೆ ಮಾಡಿರೋದನ್ನು ಮರು ಸ್ಥಾಪನೆ ಮಾಡಿರೋ ಇದರ ಉದ್ದೇಶ ಏನು, ಅದು ನಮ್ಮ ಸಿಲೆಬಸ್ಗೆ ಸಂಬಂಧ ಇರದೇ ಇರುವಂಥ ಒಂದು ಕ್ವಶನ್ ಆಗಿರ್ತದೆ. ಹಾಗಾಗಿ ಇಂಥ ಕ್ವಶನ್ಸ್ಗಳು ಬರೋದಿಲ್ಲ ಅಂತೇಳಿ ಒಂದು ಕ್ಲಾರಿಫಿಕೇಷನನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಇಂಥ ಕ್ವಶನನ್ನು ಓದಬೇಡ್ರಿ. ಈಗ ಕಮಿಂಗ್ ಟು ಸೆಕೆಂಡ್ ಕ್ವಶನ್ ಇಲ್ಲದ ನೋಡ್ರಿ. ಸೆಕೆಂಡ್ ಕ್ವಶನ್, ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ. ಈಗ ಸೆಕೆಂಡ್ ಕ್ವಶನ್ ಓದ್ತಾ ಇದ್ದೀನಿ. ಸ್ಕ್ರೀನ್ ಒಂದು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ತೀನಿ. ಓಕೆ. ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಪೋಷಕರು ಗಮನ ಹರಿಸುತ್ತಿದ್ದಾರೆ. ಕೆಲವೊಂದು ಯಾವಾಗಲೂ ಹಾರ್ಡ್ಸ್ ಕ್ವಶನ್ಸ್ಗಳೇನಿರ್ತಪ್ಪ ಅಂದರೆ ಸ್ಟೋರಿ ಬೇಸ್ಡ್ ಅಂತ ಕರಿತೀನಿ ನಾನು. ಒಂದು ಕಥೆಯನ್ನು ಹೇಳ್ತಿರ್ತಾವೆ, ಆ ಕಥೆಯನ್ನು ಮೂಲಕ ನೀವು ಆನ್ಸರನ್ನು ಮಾಡಬೇಕಾಗ್ತದೆ. ಕೆಲವೊಂದು ವರ್ಡ್ಸ್ಗಳನ್ನು ಐಡೆಂಟಿಫೈ ಮಾಡಿರಿ, ಕೆಲವೊಂದು ಶಬ್ದಗಳನ್ನು ನೀವು ಗುರ್ತು ಹಿಡಿಬೇಕು. ಅಂದಾಗ 100% ಮಾತ್ರ ಆನ್ಸರ್ ಗೊತ್ತಾಗಿಬಿಡ್ತದೆ. ಸೊ ಹೆಣ್ಣು ಮಕ್ಕಳ ಶಿಕ್ಷಣ ಮೇಲೆ ಪೋಷಕರು ಗಮನ ಹರಿಸುತ್ತಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣ. ಸೊ ಹೆಣ್ಣು ಮಕ್ಕಳ ಶಿಕ್ಷಣ ಅಂದಾಗ ಅದು ಎಲ್ಲಿ ಬರ್ತದೆ? ಒಂದು ಪ್ರವೃತ್ತಿ ನಡೆದದ, ಈಗ ಒಂದು ಟ್ರೆಂಡ್ ನಡೆದದ. ಏನೋ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡಬೇಕು, ಹೆಣ್ಣು ಮಕ್ಕಳು ಕೂಡ ಎಲ್ಲದರಲ್ಲೂ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ, ಅವರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ, ಅವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಬೆಳೀತಾ ಇದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅವರು ಒಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ ಅಂತೇಳಿ ಈ ರೀತಿ ಒಂದು ಪ್ರವೃತ್ತಿ ಒಂದು ಸಮಾಜದಲ್ಲಿ ನಡೀತಾ ಇದೆ ಈಗ. ಕರೆಕ್ಟಾ? ಅವರಿಗೆ ಪ್ರೇರೇಪಣೆಯನ್ನು ಕೊಡುವಂಥದ್ದು. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಕೂಡ ಈಗಿನ ಎರಡನೇ ಪಾಯಿಂಟ್ ಅದ, ಏನು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವಾಗಲೇ ಹೇಳಿದಂಗೆ ಹೆಣ್ಣು ಮಕ್ಕಳು ಶಿಕ್ಷಣ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಎಲ್ಲ ಕಡೆ ಕೆಲಸ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಎರಡೂ ಪಾಯಿಂಟ್ಸ್ ಯಾವ ಪರಿಸರಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ ಅಂತ ಕೇಳ್ತಾರೆ ರೀ. ಈಗ ವ್ಯವಹಾರ ಪರಿಸರದ ಮೇಲೆ ಹಾರ್ಡ್ಸ್ ಕ್ವಶನ್ ಕಂಪಲ್ಸರಿ 100 to 200% ವ್ಯವಹಾರ ಪರಿಸರದ ಮೂಲಾಂಶಗಳ ಮೇಲೇನೆ ಬರಬೇಕು. ಅಂದರೆ ಇದು ಸ್ಟಾರ್ K ಅಂತ ಕರಿತೀನಿ ನಾನು. ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ, ಕಾನೂನಾತ್ಮಕ. ಸೊ 5 ಪರಿಸರಗಳ ಮೇಲೇನೆ ಅವರು ಕ್ವಶನನ್ನು ಕೇಳ್ತಾರೆ. ಸೊ ಇಲ್ಲಿ ಈ ಎರಡೂ ಪಾಯಿಂಟ್ಸ್ ಇದೇನೋ ಮಾರ್ಕ್ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮಹಿಳೆಯರು ಕೆಲಸ ಮಾಡುವುದನ್ನು, ಅದು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಅವರು? ಹೆಣ್ಣು ಮಕ್ಕಳಿಗೆ. ಸೊ ಇದು ಏನು ಸಮಾಜದಲ್ಲಿ ಬರುವಂತಹ ಒಂದು ಪ್ರವೃತ್ತಿ, ಒಂದು ಟ್ರೆಂಡ್ ಆಗ್ಯದ, ಅಥವಾ ಒಂದು ಚರ್ಚೆಗೆ ಇರುವಂತಹ ಒಂದು ವಿಷಯ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ಎಲ್ಲಿ ಬರ್ತದಪ್ಪ ಅಂದರೆ ಸಾಮಾಜಿಕ ಪರಿಸರದ ಮೇಲೆ ಬರ್ತದೆ. ಬಿಕಾಸ್ ಅವರೆಲ್ಲರೂ ಇರುವುದು ಸಮಾಜದಲ್ಲಿ. ಸಮಾಜ ಅಂದರೆ ಏನು? ಮನುಷ್ಯರು, ನಾವೆಲ್ಲರೂ ಇರುವಂತಹ ಪ್ರದೇಶಗಳು ಸಮಾಜ. ಸೊ ಇದು ಸಾಮಾಜಿಕ ಪರಿಸರಗಳಲ್ಲಿ ಬರ್ತದೆ. ಸೊ ಅವ್ರು ಏನು ಕೇಳಕತ್ತಾರೆ ಈಗ ಕ್ವಶನ್, ಇದಕ್ಕೆ ಸಂಬಂಧಿಸಿದ. ಸೊ ನೋಡ್ರಿ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಯಾವ ಪರಿಸರ ಅಂತ ಕೊಡಂಗಿಲ್ಲ, ಅವ್ರು ಕೇಳೋದು ಇದಕ್ಕೆ ಸಂಬಂಧಿಸಿದ ವ್ಯವಹಾರ ಪರಿಸರದ ಆಯಾಮವನ್ನು ತಿಳಿಸಿ. ಇದು ಯಾವ ಪರಿಸರ ಅಂತ ಕೇಳಕತ್ತಾರೆ. ಫಸ್ಟ್ ಆನ್ಸರ್ ಸಾಮಾಜಿಕ ಪರಿಸರ. ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ನೀವು ಆನ್ಸರ್ ಹೆಂಗೆ ಬರೀಬೇಕಪ್ಪ ಅಂದರೆ, ಇಲ್ಲಿ ಮೇಲೆ ಸೂಚಿಸಿರುವಂತಹ ವಾಕ್ಯವು ಸಾಮಾಜಿಕ ಪರಿಸರವನ್ನು ಪ್ರತಿಬಿಂಬಿಸುತ್ತಾ ಇದೆ, ಸಾಮಾಜಿಕ ಪರಿಸರದ ಬಗ್ಗೆ ಹೇಳ್ತಾ ಇದೆ ಅಂತೇಳಿ ಒಂದು ಲೈನನ್ನು ಬರೀಬೇಕು. ಇಷ್ಟಕ್ಕೆ ನಿಮಗೆ ಎಷ್ಟು ಕೊಡ್ತಾರೆ ರೀ? 1 ಮಾರ್ಕ್ ಕೊಡ್ತಾರೆ, ಸಾಮಾಜಿಕ ಪರಿಸರ ಹೇಳ್ತಾ ಇದೆ ಅಂತ. ಸೊ ಮುಂದೆ ಏನದ ಕ್ವಶನ್ ಇಲ್ಲಿ ನೋಡ್ರಿ, ಅದರ ಮೇಲೆ ಟಿಪ್ಪಣಿ ಬರೆಯಿರಿ. ಸೊ ಅವ್ರು ಕೇಳ್ತಾ ಇರೋದು ಒಂದು ಟಿಪ್ಪಣಿಯನ್ನು ಬರೀಬೇಕು, ಒಂದು ನೋಟನ್ನು ಬರೀಬೇಕು. ಸಾಮಾಜಿಕ ಪರಿಸರ ಅಂದರೆ ಏನು, ಅಲ್ಲಿ ಏನೇನು ಬರ್ತದೆ ಅಂತೇಳಿ ಒಂದು 10 ಅಥವಾ 8ರಿಂದ 10 ಲೈನ್ಗಳ ಒಂದು ವಾಕ್ಯ, ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗ್ತದೆ. ಅರ್ಥ ಆಯ್ತಾ? 1 ಮಾರ್ಕ್ ಎದಕ್ಕಪ್ಪ ಅಂದರೆ ಆ ಒಂದು ಆಯಾಮವನ್ನು ಹಿಡಿದೋದಕ್ಕೆ, ಗುರುತು ಮಾಡ್ಕೊಂಡಿರಿ ಅನ್ನೋ ಕಾರಣಕ್ಕಾಗಿ ಒಂದು ಆಯಾಮ, 1 ಮಾರ್ಕ್ಸ್. ಆಮೇಲೆ 3 ಮಾರ್ಕ್ಸ್ ಎದಕ್ಕಪ್ಪ ಅಂದರೆ ಅದರ ಬಗ್ಗೆ ನೀವು ಒಂದು ಟಿಪ್ಪಣಿ ಬರೀಲಿಕ್ಕೆ ನಿಮಗೆ 3 ಮಾರ್ಕ್ಸನ್ನು ಕೊಡ್ತಾರೆ ಅವರು. ಸೊ ಈ ರೀತಿ ಐಡೆಂಟಿಫೈ ಮಾಡಬೇಕು. ಒಂದು ಟೆಕ್ನಿಕ್ ಏನಪ್ಪ ಅಂದರೆ, ಯಾವಾಗಲೂ ಈ ರೀತಿ ಹಾರ್ಡ್ಸ್ ಕ್ವಶನ್ ಮೇಲೆ, ಇಂಡೈರೆಕ್ಟ್ ಕ್ವಶನ್ ಮೇಲೆ ಪಾಯಿಂಟ್ಸ್ಗಳನ್ನು ಐಡೆಂಟಿಫೈ ಮಾಡಿರಿ. ಅದು ಏನು ಹೇಳಕ್ಕೆ ಹೋಗ್ತಾ ಇದೆ ನಾನು ಐಡೆಂಟಿಫೈ ಮಾಡಿದ್ದೀನಿ. ಹೆಣ್ಣು ಮಕ್ಕಳ ಶಿಕ್ಷಣ, ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ. ಸೊ ಈ ರೀತಿ ಸ್ಟೋರಿಯನ್ನು ಐಡೆಂಟಿಫೈ ಮಾಡಿರಿ. ಅದು ಯಾವ ಪರಿಸರ ಅನ್ನೋದಕ್ಕೆ ಕಂಡುಹಿಡಿಬೇಕು. ಅದ್ರ ಬಗ್ಗೆ ಏನು ಕೇಳ್ತಾರೆ, ಲಕ್ಷಣ ಕೇಳ್ತಾರೋ, ಟಿಪ್ಪಣಿ ಕೇಳ್ತಾರೋ, ಈ ರೀತಿ ಏನು ಕೇಳ್ತಾರೋ ಅದ್ರ ಬಗ್ಗೆ ಒಂದು ಬರೆಯುವಂಥ ಕೆಲಸವನ್ನು ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಮತ್ತು ಖಂಡಿತವಾಗಲೂ 3ನೇ ಚಾಪ್ಟರ್ ವ್ಯವಹಾರ ಪರಿಸರದಿಂದ ಕಂಪಲ್ಸರಿ ಮೂಲಾಂಶಗಳ ಮೇಲಿನ ಕ್ವಶನ್ ಬರ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ. ಇದಾದ ನಂತರ ನೆಕ್ಸ್ಟ್ ಬರ್ತೀನಿ ನಾನು. 3ನೇದು, ಎಲ್ಲ ಶಾಲಾ ಮಕ್ಕಳಿಗೆ ನೀರು ಶುದ್ಧೀಕರಣ ಯಂತ್ರವನ್ನು ಹೊಂದಿರಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ಯಾರು ಆದೇಶವನ್ನು ಕೊಟ್ಟಿದ್ದಾರೆ? ನ್ಯಾಯಾಲಯ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಆದೇಶ ಕೊಡ್ತಾ ಇದೆ. ಏನೋ ನೀರು ಶುದ್ಧೀಕರಣ ಯಂತ್ರ
ಅಂದರೆ ವಾಟರ್ ಫಿಲ್ಟರ್ ರೀ, ನೀರು ಶುದ್ಧೀಕರಣ ಅಂತಂದು ಒಂದು ವಾಟರ್ ಫಿಲ್ಟರ್ ಪ್ರತಿಯೊಂದು ಸ್ಕೂಲ್ದಾಗ ಕುಣಿಸ್ಬೇಕು ಅಂತೇಳಿ ನಮ್ಮ ನ್ಯಾಯಾಲಯ ಅದು ಆದೇಶ ಮಾಡಿದ್ದಾರೆ. ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ 3 ಪಾಯಿಂಟ್ಸ್ಗಳನ್ನು ಕೊಟ್ಟಾರೆ ಅವ್ರು ಇಲ್ಲಿ. ಏನಪ್ಪ ಅಂದರೆ ಸಮಾಜವು ಎ ಪಾಯಿಂಟನ್ನು ನೋಡೋದಾದರೆ ಜಸ್ಟ್ ಅ ಮಿನಿಟ್. ಓಕೆ, ಸಮಾಜವು ಸಾಮಾನ್ಯವಾಗಿ ಜೀವನದ ಗುಣಮಟ್ಟದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದೆ. ಇಲ್ಲಿ 3 ಪಾಯಿಂಟ್ಸ್ಗಳನ್ನು ಕೊಟ್ಟರು. ಏನು ಹೇಳ್ತಾರಂತ ನೋಡೋಣ ಆಮೇಲೆ. ಸೊ 3 ಪಾಯಿಂಟ್ಸನ್ನ ಓದ್ಕೊತ ಹೋಗ್ತೀನಿ. ಸಮಾಜ ಏನು ಮಾಡ್ತಾಯಿದೆ, ಸಮಾಜವು ಸಾಮಾನ್ಯವಾಗಿ ಜೀವನದ ಗುಣಮಟ್ಟ, ಸೊ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅವರು. ಜೀವನದ ಗುಣಮಟ್ಟ, ಸೊ ಜೀವನ ನಡೆಸಬೇಕಾದ್ರೆ ಯಾರು, ವ್ಯಕ್ತಿಗಳು, ಮನುಷ್ಯರು ಬರೋದೆಲ್ಲಿ, ಸಮಾಜದಲ್ಲಿ. ಹಾಗಾಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ, ಸಾಮಾಜಿಕ ಪರಿಸರದ ಬಗ್ಗೆ ಮಾತಾಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಬಿ, ಸ್ಪರ್ಧಾತ್ಮಕ ದರದಲ್ಲಿ ನೀರು ಶುದ್ಧೀಕಾರಿಗಳನ್ನು ತಯಾರಿಸಲು ನವೀನ ತಂತ್ರಗಳು, ವೆರಿ ಇಂಪಾರ್ಟೆಂಟ್. ಎಂಥ ತಂತ್ರಗಳು? ನವೀನ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನವೀನ ಅಂದರೆ ಹೊಸ ತಂತ್ರಗಳು. ಸೊ ಈಗ ಏನಾಗ್ತಾ ಇದೆಪ್ಪ ಅಂದರೆ ಸ್ಪರ್ಧೆ ಅದ, ಎಲ್ಲ ಕಡೆನೂ ಸ್ಪರ್ಧೆ ಅದ, ಎಲ್ಲ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಅದ, ಭಾಳಷ್ಟು ಸ್ಕೂಲ್ಗಳನ್ನು ಓಪನ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಅತ್ಯಾಧುನಿಕ ತಂತ್ರಗಳನ್ನು ಬಳಸ್ಕೊಂಡು ಈ ಶುದ್ಧೀಕರಣ ನೀರಿನ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವರು ಒಂದು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆಲ್ಲ ಶಾಲೆಯವರು. ಸೊ ಹಾಗಾಗಿ ಇಲ್ಲಿ ಏನದ, ನವೀನ ತಂತ್ರ ಅಂದಾಗ ಯಾವ ಪರಿಸರ? ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ತಾಂತ್ರಿಕತೆಯ ಪರಿಸರದ ಬಗ್ಗೆ ಅದು ಸೂಚನೆ ಮಾಡ್ತಾ ಇದೆ. ಒಂದೊಂದು ಪಾಯಿಂಟ್ ಮೇಲೆ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಜೀವನದ ಗುಣಮಟ್ಟ, ಸಾಮಾಜಿಕ ಪರಿಸರ, ನವೀನ ತಂತ್ರ, ತಾಂತ್ರಿಕತೆಯ ಪರಿಸರ. ನೆಕ್ಸ್ಟ್ 3ನೇದು ಪಾಯಿಂಟ್ ನಂಬರ್ 3 ಯಾವುದಪ್ಪ ಅಂದರೆ ಆದಾಯ ಹೆಚ್ಚುತ್ತಿದ್ದು ಮನೆಯಲ್ಲಿರುವ ಮಕ್ಕಳು, ಇಲ್ಲೈತೆ ನೋಡ್ರಿ, ಆದಾಯ ಹೆಚ್ಚುತ್ತಿದ್ದು ಮನೆಯಲ್ಲಿರುವ ಮಕ್ಕಳು ಶುದ್ಧೀಕರಿಸಿದ ನೀರು ಕುಡಿಯುತ್ತಿದ್ದಾರೆ. ಇದು 3ನೇ ಪಾಯಿಂಟ್. ಈಗ ಇದು ಯಾವ ಪರಿಸರ ಅಂತ ನನಗೆ ಹೇಳಬೇಕು. ನೀವು ಗೆಸ್ ಮಾಡಿರಿ, ನಾನು ಮಾರ್ಕ್ ಮಾಡ್ತೀನಿ, ಬಟ್ ಸ್ಟಿಲ್ ನೀವು ಗೆಸ್ ಮಾಡಿರಿ. ಇಲ್ಲಿ ನನಗೆ ಬೇಕಾಗಿರುವಂತಹ ಶಬ್ದ ಎಲ್ಲಿ ಅದ, ಆ ಶಬ್ದ ಯಾವುದು, ಆ ಒಂದು ಶಬ್ದದ ಮೇಲೆ ನಾವು ಇದು ಯಾವ ಪರಿಸರ ಅಂತ ಐಡೆಂಟಿಫೈ ಮಾಡ್ಬೋದು, ಗುರುತಿಡಿಬಹುದು. ಯಾವುದಪ್ಪ ಅಂದರೆ ಆದಾಯ ಏನಾಗ್ತಾ ಇದೆ, ಹೆಚ್ಚುತ್ತಾ ಇದೆ. ಸೊ ಈ ಆದಾಯ, ಬೇಡಿಕೆ, ಪೂರೈಕೆ, ವಿದೇಶಿ ವಿನಿಮಯ ಇವೆಲ್ಲವೂ ಕೂಡ ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ಆರ್ಥಿಕತೆಯ ಪರಿಸರದಲ್ಲಿ ನೋಡ್ತೀವಿ. ಸೊ ಆರ್ಥಿಕ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಏನಾಗಿರ್ತದಪ್ಪ ಅಂದರೆ ಇದು ಪರಿಸರ ಆಗಿರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಕ್ವಶನ್ ಏನದ ನೋಡ್ರಿ, ಲಾಸ್ಟ್ ಪಾಯಿಂಟ್ ಬರ್ದಾರ ನೋಡ್ರಿ ಅವ್ರು. ಇಲ್ಲಿ ಏನಂತ ಬರ್ದಾರು, ಈ ಮೇಲಿನ ಹೇಳಿಕೆಗಳು ಯಾವ ಆಯಾಮವನ್ನು ಸೂಚಿಸುತ್ತವೆ ತಿಳಿಸಿ. 3 ಪಾಯಿಂಟ್ಸ್ 4 ಮಾರ್ಕ್ಸ್ ಕೊಡಾಕತ್ತ ನಾವು ಇಲ್ಲಿ. ಬಿಕಾಸ್ ಆ್ಯಕ್ಚುಲಿ ಎಕ್ಸಾಮ್ನಲ್ಲಿ 4 ವಾಕ್ಯಗಳನ್ನು ಕೊಡ್ತಾರೆ. ಒಂದು ವೇಳೆ ಈ ರೀತಿ ಪ್ರಶ್ನೆ ಬಂದರೆ 4 ವಾಕ್ಯಗಳನ್ನು ಕೊಡ್ತಾರೆ ಅವರು. 4 ವಾಕ್ಯಗಳು ಪ್ರತಿಯೊಂದು ವಾಕ್ಯ ಬೇರೆ ಬೇರೆ ಪರಿಸರವನ್ನು ಸೂಚಿಸ್ತಾ ಇರ್ತದೆ. ಸೊ ಯಾವ ಪರಿಸರ ಅಂತ ಬರೀಬೇಕು. ಪಾಯಿಂಟ್ ನಂಬರ್ ಏನಲ್ಲಿ ಜೀವನದ ಗುಣಮಟ್ಟ, ಕರೆಕ್ಟಾ? ಜೀವನ ಗುಣಮಟ್ಟ ಅಂದಾಗ ಸಾಮಾಜಿಕ ಪರಿಸರ, ನವೀನ ತಂತ್ರಗಳು, ತಾಂತ್ರಿಕತೆಯ ಪರಿಸರ, ಆದಾಯ, ಆರ್ಥಿಕ ಪರಿಸರ. ಈ ರೀತಿ ಕೆಲವೊಂದು ಪಾಯಿಂಟ್ಸ್ನ ಐಡೆಂಟಿಫೈ ಮಾಡ್ಕೊಂಡಾಗ ಆನ್ಸರ್ ನಮಗೆ ಈಸಿ ಆಗಿಬಿಡ್ತು. ಇದಕ್ಕೆ ನಾವು ಹಾಟ್ಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಕ್ವಶನ್, ಹೆದರುವಂಥ ಅವಶ್ಯಕತೆ ಇಲ್ಲ. ಈ ನಾನು ಏನು ಸಾಲ್ವ್ ಮಾಡ್ತಾಯಿದ್ದೀನಿ, ಈ ರೀತಿ ನೀವು ಫಾರ್ಮುಲಾ ಐಡೆಂಟಿಫೈ ಮಾಡಿಕೊಂಡು ಈ ರೀತಿ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಏನು ಅಂತ ನಿಮ್ಗೆ ಗೊತ್ತಾಗೇ ಬಿಡ್ತದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್, ಇದು ಉತ್ತರವನ್ನು ಬರ್ದಾರ ಅವರು. ಕ್ವಶನ್ ನಂಬರ್ 4ಗೆ ಬರ್ತೀನಿ ನಾನು. ಪಾಲಿಥೀನ್ ಬ್ಯಾಗ್ಗಳನ್ನು ನಿಷೇಧಿಸಲು ಕೋರ್ಟ್ ಆದೇಶ ನೀಡಿದೆ. ಏನು? ಪಾಲಿಥೀನ್ ಬ್ಯಾಗನ್ನು ನಿಷೇಧ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನು ನಿಷೇಧ ಮಾಡಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟದ. ಓಕೆ, ನ್ಯಾಯಾಲಯ ಒಂದು ಆದೇಶ ಮಾಡೋದು, ತೀರ್ಪನ್ನು ಮಂಡನೆ ಮಾಡಿದ, ಇಲ್ಲ ನೀವು ಯಾರು ಪಾಲಿಥೀನ್ ಬ್ಯಾಗ್ಗಳನ್ನು ಯೂಸ್ ಮಾಡಬಾರ್ದು ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ನೋಡ್ತಾ ಇದ್ದೀವಿ. ಈ ಚೀಲಗಳು ಅನೇಕ ಪರಿಸರ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾ ಇವೆ. ಎಂಥವು? ಪರಿಸರ ಸಮಸ್ಯೆ, ವೆರಿ ಇಂಪಾರ್ಟೆಂಟ್. ಪರಿಸರ ಅನ್ನೋದೇನು? ಸಮಾಜದಲ್ಲಿ ಬರುವಂಥದ್ದು, ಸಮಾಜದಲ್ಲಿರೋರು ನಾವು, ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾಗ್ತದೆ. ಬಿಕಾಸ್ ಪ್ಲಾಸ್ಟಿಕ್ ಅದು ಒಂದು ಸ್ವಲ್ಪ ಪರಿಣಾಮಕಾರಿಯಾಗಿರ್ತದೆ. ಅದು ಕೆಮಿಕಲ್ಸ್ ಕೂಡಿರೋದ್ರಿಂದ, ಬಹಳಷ್ಟು ರಸಾಯನಗಳು ಕೂಡಿರೋದ್ರಿಂದ, ಕೆಮಿಕಲ್ಸ್ ಕೂಡಿರೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಅಂತೇಳಿ ಎಷ್ಟೋ ಒಂದು ಯಾರು ನಮ್ಮ ಸೈಂಟಿಸ್ಟ್ಗಳ ಒಂದು ನಂಬಿಕೆ. ಈ ರೀತಿ ಕೆಮಿಕಲ್ಸ್ ಇರ್ತಾವ್ರೆ, ಇದು ಬಹಳ ಆರೋಗ್ಯಕ್ಕೆ ಹಾನಿ ಮಾಡ್ತದೆ ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ ನಮಗೆ. ಸೊ ಈ ಪರಿಸರ ಸಮಸ್ಯೆಗಳು ಎಲ್ಲಿ ಬರ್ತದಪ್ಪ ಅಂದರೆ ಸಾಮಾಜಿಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ. ನೆಕ್ಸ್ಟ್ ಬಿ, ಸಮಾಜವು ಸಾಮಾನ್ಯವಾಗಿ ಜೀವನದ ಗುಣಮಟ್ಟ, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ ಈಗ ಲಾಸ್ಟ್ ಕ್ವಶನಲ್ಲಿ. ಜೀವನದ ಗುಣಮಟ್ಟ ಬರೋದು ಎಲ್ಲಿಪ್ಪ ಅಂದರೆ ನಮ್ಮ ಸಾಮಾಜಿಕ ಪರಿಸರದಲ್ಲಿ. ಅದಾದ ನಂತರ ನೆಕ್ಸ್ಟ್ ಯಾವುದು? ಪಾಯಿಂಟ್ ನಂಬರ್ ಸಿ, ಈ ವ್ಯವಹಾರವನ್ನು ಉತ್ತೇಜಿಸಲು ಸೆಣಬು ಉದ್ಯಮಕ್ಕೆ ಸಹಾಯಧನ ನೀಡಲು ಸರ್ಕಾರ ಏನು ಮಾಡ್ತಾ ಇದೆ? ನಾನು ಇಲ್ಲಿ ನೆಕ್ಸ್ಟ್ ಹೋಗ್ತೀನಿ. ಸರ್ಕಾರ ನಿರ್ಧರಿಸಿದೆ. ಇಲ್ಲದ ಪಾಯಿಂಟ್ ಅದು. ಈ ವ್ಯವಹಾರ ಅಂದರೆ ಇದು
ಯಾವುದು ಪಾಲಿಥಿನ್ ಬ್ಯಾಗ್ಗಳ ವ್ಯವಹಾರ, ಈ ವ್ಯವಹಾರವನ್ನು ಉತ್ತೇಜಿಸಲು, ಈ ಪಾಲಿಥಿನ್ ಬ್ಯಾಗ್ಗಳ ಬೇರೆ ವ್ಯವಹಾರವನ್ನು ಅಂದರೆ ಪಾಲಿಥಿನ್ ಬ್ಯಾಗ್ಗಳನ್ನು ನಿಷೇಧ ಮಾಡಿ ವ್ಯವಹಾರವನ್ನು ಉತ್ತೇಜನ ಮಾಡಬೇಕಂತೇಳಿ ಸೆಣಬು ಉದ್ಯಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟದ. ಸೆಣಬು ಅಂದರೆ ನಾವು ನಮ್ಮ ಆಡು ಭಾಷೆಯಲ್ಲಿ ಸುತುಳಿ ಅಂತ ಕರಿತೀವಿ ನೋಡ್ರಿ. ಸುತುಳಿ ಅಂದರೆ ಒಂದು ದಾರ, ಜೂಟ್ ಅಂತ ಕರಿತೀವಿ. ಈ ಚೀಲಗಳು ಇರ್ತಾವ, ತಟ್ಟಿನ ಚೀಲ ಅಂತ ಕರಿತೀವಿ. ತಟ್ಟಿನ ಚೀಲ ಅಂದರೆ ಸುತುಳಿಯಿಂದ ಮಾಡಿರುವಂಥ ಚೀಲಗಳನ್ನ ಏನು ಕಾಣ್ತೀವಲ್ಲ ಅದನ್ನು ಸೆಣಬು ಅಂತ ಕರಿತೀವಿ. ಸೊ ಅಂತಹ ಕೈ ಚೀಲಗಳನ್ನು ಅಂದರೆ ಬಟ್ಟೆ ಚೀಲಗಳನ್ನು ಉಪಯೋಗಿಸ್ರಿ ಅಂತೇಳಿ ಯಾರು ಎಲ್ಲ ಇದು ಮಾಡಲಾಗತ್ತಾರಪ್ಪ ಅಂದರೆ ಸಹಾಯಧನ ನೀಡ್ತಾ ಇದ್ದಾರಪ್ಪ ಅಂದರೆ ಸರ್ಕಾರದವರು ಸಹಾಯ ನೀಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಸರ್ಕಾರ ಅಂದರೆ ಯಾರ್ರೀ? ಸರ್ಕಾರ ರಚನೆ ಮಾಡೋರು ಯಾರು? ಸರ್ಕಾರ ರಚನೆ ಮಾಡೋರು ರಾಜಕೀಯ ಪಕ್ಷಗಳು. ಯಾರು ಇಲೆಕ್ಷನ್ನಲ್ಲಿ ಗೆಲ್ತಾರೋ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಕರೆಕ್ಟಾ? ಸರ್ಕಾರ ರಚನೆ ಮಾಡಿದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಫಾರ್ಮೇಷನಲ್ಲಿ ಅದ. ಸೊ ಅವರು ಬಸ್ ಫ್ರೀ ಮಾಡಿದ್ರು, ಈ ರೀತಿ ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಕರೆಕ್ಟಾ? ಸೊ ಅದು ಯಾರ ಒಂದು ಉದ್ದೇಶ, ಯಾರ ಒಂದು ಪರಿಕಲ್ಪನೆ? ಅವರ ರಾಜಕೀಯ ಪಕ್ಷದವ್ರದ್ದು. ಸೊ ಹಾಗಾಗಿ ಇದು ಎಂಥ ಪರಿಸರಪ್ಪ ಅಂದರೆ ರಾಜಕೀಯ ಪರಿಸರ. ಸರ್ಕಾರ ಅಂತೇಳಿ ಬರ್ತದೆ, ಎಲ್ಲವೂ ಕೂಡ ರಾಜಕೀಯ ಪರಿಸರ ಆಗ್ತದೆ. ಕೋರ್ಟ್ ಆದೇಶ ಅಂದಾಗ ಅದು ಏನಾಗಿರಬೇಕು? ಕಾನೂನಾತ್ಮಕ ಪರಿಸರ. ಬಿಕಾಸ್ ಕೋರ್ಟ್, ನ್ಯಾಯಾಲಯ, ಕಾನೂನಾತ್ಮಕ ಪರಿಸರ. ಇಸ್ ಇಟ್ ಕ್ಲಿಯರ್? ಸೊ 3 ಪಾಯಿಂಟ್ನ ಐಡೆಂಟಿಫೈ ಮಾಡಿ ಒಂದೊಂದು ಪಾಯಿಂಟ್ಸ್ಗಳಲ್ಲಿ ಒಂದೊಂದು ಪರಿಸರ ನಿಮಗೆ ಸಿಗ್ತದೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6ಗೆ ಬರ್ತೀನಿ ನಾನೀಗ. ಪ್ರತಿಯೊಂದು ಉದ್ಯಮಗಳ ನಿರ್ವಹಣೆಯು ವ್ಯವಹಾರ ಪರಿಸರದ ಬಗ್ಗೆ, ವಿವಿಧ ಆಯಾಮಗಳ ಬಗ್ಗೆ ತಿಳಿದಿರುವುದರಿಂದ ಪ್ರಯೋಜನ ಪಡೆಯಬಹುದು. ಪ್ರತಿಯೊಂದು ಉದ್ಯಮಗಳ ನಿರ್ವಹಣೆಯು ವ್ಯವಹಾರ ಪರಿಸರದ ಆಯಾಮಗಳನ್ನು ತಿಳ್ಕೊಂಡಿರಬೇಕು. ಅಂತಹ 4 ಆಯಾಮ ಇದು ಆ್ಯಕ್ಚುಲಿ ಹಾರ್ಡ್ಸ್ ಕ್ವಶನ್ ಅಲ್ಲವೇ ಅಲ್ಲ. ಯಾಕಂದರೆ ಅವ್ನು ಡೈರೆಕ್ಟ್ ಕೇಳಾಗತ್ತಾನೇನೋ 4 ಆಯಾಮಗಳನ್ನು ವಿವರಿಸಿ. 5 ಆಯಾಮಗಳು ಬರ್ತಾವೆ: ಸಾಮಾಜಿಕ ಪರಿಸರ, ತಾಂತ್ರಿಕತೆಯ ಪರಿಸರ, ಆರ್ಥಿಕ ಪರಿಸರ, ರಾಜಕೀಯ ಪರಿಸರ, ಕಾನೂನಾತ್ಮಕ ಪರಿಸರ. 5 ಆಯಾಮಗಳಲ್ಲಿ ಅವು ನಾವು ಪರಿಸರ ಅಂತಲೂ ಕರಿತೀವಿ, ಆಯಾಮ ಅಂತಲೂ ಕರಿತೀವಿ, ಮೂಲಾಂಶ ಅಂತಲೂ ಕರಿತೀವಿ. ಸೊ 5 ಆಯಾಮಗಳಲ್ಲಿ ಯಾವುದಾದ್ರು 4ಅನ್ನು ನೀವು ಬರಿಬೇಕು. 4 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆ, ಎಸ್. ಅದಾದ ನಂತರ ನೆಕ್ಸ್ಟ್ ಯಾವುದಪ್ಪ ಅಂದರೆ 7ನೇದು, ವ್ಯವಹಾರ ಸಂಸ್ಥೆ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ಮೂಲಾಂಶ. ಇದು ಕೂಡ ಆ್ಯಕ್ಚುಲಿ ಕ್ವಶನ್ ಅಲ್ಲ, ಬಿಕಾಸ್ ಡೈರೆಕ್ಟನ್ನು ಕ್ವಶನ್ ಅದ. ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಮೂಲಾಂಶಗಳನ್ನು ಬರೀರಿ ಅಂತ. ಇಸ್ ಇಟ್ ಕ್ಲಿಯರ್? ಒಂದನ್ನು ನೀವು ಗಮನಿಸಿರ್ಬೋದು, ವ್ಯವಹಾರ ಪರಿಸರದ ಮೇಲೆ ಏನೆಲ್ಲ ಹಾರ್ಟ್ಸ್ ಕ್ವಶನ್ ಬಂದಾವೆ ಎಲ್ಲವೂ ಕೂಡ ವ್ಯವಹಾರ ಪರಿಸರದ ಮೂಲಾಂಶಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿದ್ದು. ಅದೆಲ್ಲೂ ಪ್ರಾಮುಖ್ಯತೆ ಮಾತಾಡಲಿಲ್ಲ, ಎಲ್ಲೂ ಲಕ್ಷಣಗಳ ಬಗ್ಗೆ ಮಾತಾಡಲಿಲ್ಲ. ಓಕೆ, ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ ಮೇಲೆ ಕೂಡ ಒಂದು ಹಾರ್ಟ್ಸ್ ಕ್ವಶನ್ ಬರ್ತದೆ. ಸೊ ಇಲ್ಲಿ ಸಿಬ್ಬಂದಿ ನಿರ್ವಹಣೆ ಮೇಲೆ ಮೊದಲನೇ ಕ್ವಶನ್ ನೋಡೋದಾದರೆ, ನೀವು ಸೂರ್ಯ ಮತ್ತು ಕಂಪನಿ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಎಂದು ಭಾವಿಸೋಣ. ನೀವು ಜನರಲ್ ಮ್ಯಾನೇಜರ್ ಅದಿರಿ. ಕಂಪನಿಯ ನಿರ್ದೇಶಕರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮನ್ನು ಕಂಪನಿ ಅಕೌಂಟೆಂಟ್ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಕರೆಕ್ಟಾ? ನೀವೊಬ್ಬ ಕಂಪನಿ ನಿರ್ದೇಶಕರು ನಿಮ್ಮನ್ನು ಅಕೌಂಟೆಂಟ್ ಆಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಿಮಗೆ ಕೆಲಸ ಕೊಡ್ತಾ ಇದ್ದಾರೆ. ನೀವು ಅನುಸರಿಸುವ ಮೊದಲು 4 ಆಯ್ಕೆ ವಿಧಾನಗಳು. ಇದು ಕೂಡ ಹಾರ್ಟ್ಸ್ ಕ್ವಶನ್ ಅಂತ ಕರೆಯಂಗಿಲ್ಲ, ಬಿಕಾಸ್ ಡೈರೆಕ್ಟ್ ಆ್ಯಕ್ಚುಲಿ ಹಾರ್ಟ್ಸ್ ಇನ್ವಾಲ್ವ್ ಮಾಡ್ಯಾರ ಅವ್ರು. ಹಿಂಗೆ ಸ್ಟೋರಿ ಕೊಟ್ಟು ಲಾಸ್ಟ್ ಮಾಡಿ ಡೈರೆಕ್ಟ್ ಕ್ವಶನ್ ಕೇಳಕತ್ತಾರ ಅವ್ರು. ವೆರಿ ಸಿಂಪಲ್. ಈ ರೀತಿ ಬಂದರೆ ನಿಮ್ಗೆ ಇನ್ನೂ ಚಾನ್ಸ್ ಆಗ್ತದೆ. ಆಯ್ಕೆ ವಿಧಾನ ಅಂತ ಬರ್ತದೆ ನೋಡ್ರಿ. 4 ಮಾರ್ಕ್ಸು 8 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ ನಾವು ಕೊಟ್ಟಿದ್ದೀವಿ, ಅದನ್ನು ಇಂಪಾರ್ಟೆಂಟ್ ಅಂತೇಳಿ. ಸೊ 4 ಮಾರ್ಕ್ಸಿಗೆ ಇದನ್ನು ಬರೀಬೇಕು. ಮೊದಲು 4 ಹಂತಗಳು. ಒಬ್ಬ ಸಿಬ್ಬಂದಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮೊದಲು 4 ಹಂತಗಳನ್ನು ಯಾವುದನ್ನು ಪಾಲಿಸ್ತೀರಿ ಅಂತೇಳಿ 4 ಹಂತಗಳ ಬಗ್ಗೆ ಬರೀಬೇಕು. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್, ಸಂಸ್ಥೆಯಲ್ಲಿ ಹೊಸ ರಕ್ತವನ್ನು ತರಲು, ಯಾವುದೋ ಹೊಸ ರಕ್ತವನ್ನು ತರಲಿಕ್ಕೆ ಯಾವ ನೇಮಕಾತಿ ಮೂಲದ ಅಗತ್ಯವಿದೆ? ಮುಂದೆ ಓದೋದು ಬೇಡಗಪ್ರಿ, ಇಲ್ಲೇ ಪಾಯಿಂಟ್ ಅದ. ಸಂಸ್ಥೆ ಏನು ಮಾಡ್ತಾ ಇದೆ? ಒಂದು ಹೊಸ ರಕ್ತವನ್ನು ತರಲಿಕ್ಕೆ, ಹೊಸ ರಕ್ತ ಕರೆ ರಕ್ತ ಅಲ್ಲ ತಮ್ಮಗಳ್ರೆ, ಯಾವ ನೇಮಕಾತಿ ಅಂದರೆ ನೇಮಕಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೇಮಕಾತಿಯಲ್ಲಿ 2 ವಿಧಗಳು, ಒಂದು ಆಂತರಿಕ ಮೂಲಗಳ ನೇಮಕಾತಿ, ಮತ್ತೊಂದು ಬಾಹ್ಯ ಮೂಲಗಳ ನೇಮಕಾತಿ. ಸೊ ಇಲ್ಲಿ ಏನು ಕೇಳಾಕತ್ತಾರೋ, ಈ ಮೂಲಗಳ ಯಾವುದೇ 3 ಪ್ರಯೋಜನ. ಸೊ ಇಲ್ಲಿ ಫಸ್ಟ್ ನೀವು ಐಡೆಂಟಿಫೈ ಏನು ಮಾಡಬೇಕಪ್ಪ ಅಂದರೆ ಇದು ಆಂತರಿಕ ಮೂಲನೋ ಇದು ಬಾಹ್ಯ ಮೂಲನೋ ಅಂತ. ವಿದ್ಯಾರ್ಥಿಗಳ ಒಂದನ್ನು ಹೇಳ್ತೀನಿ, ಹೊಸ ರಕ್ತ ಅಂದರೆ ಹೊಸದಾಗಿರಬೇಕು. ಹೊಸ ಅಂದರೆ ಎಲ್ಲಿ ಹೋಗ್ಬೇಕು? ನಾವು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ರೀ. ಮನೆ ಬಿಟ್ಟು ಹೊರಗೆ ಹೋದಾಗ ನಮ್ಗೆ ಹೊಸದಾಗಿ ಏನೋ ಸಿಗ್ತದೆ. ಮನೆಯಾಗ ಮಂದಿ ಎಲ್ಲ ಹಳೆಬರು, ಯಾರು ಹೊಸಬರಲ್ಲ ಅಲ್ಲಿ. ಸೊ ಅದೇ ರೀತಿ ಒಂದು ಸಂಸ್ಥೆಯಲ್ಲಿ, ಒಂದು ಕಂಪನಿಯಲ್ಲಿ ನಿಮ್ಗೆ ಹೊಸ ರಕ್ತ ಬೇಕು ಅಂದರೆ, ಹೊಸ ಉದ್ಯೋಗಿ ಬೇಕು ಅಂದರೆ ಹೊರಗಡೆಯಿಂದ ತೊಗೊಂಬರ್ಬೇಕು. ಹೊರಗಡೆ ಅಂದರೆ ಅದಕ್ಕೆ ಏನು ಕರಿತೀವಿ? ಬಾಹ್ಯ ಮೂಲ ಅಂತ ಕರಿತೀವಿ. ಸೊ ಈ ರೀತಿ ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಎಷ್ಟು? 1 ಮಾರ್ಕ್. ಇದು ಯಾವ ಮೂಲ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ ಅವರು. ಓಕೆನಾ?
ಐಡೆಂಟಿಫೈ ಮಾಡಲಿಕ್ಕೆ 1 ಮಾರ್ಕ್. ಆಮೇಲೆ ಅದರ ಬಗ್ಗೆ ಏನು ಹೇಳಕತ್ತಾರೆ ಅವರು, ಈ ಮೂಲಗಳ ಯಾವುದೇ 3 ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಬಾಹ್ಯ ಮೂಲಗಳ 3 ಪ್ರಯೋಜನಗಳನ್ನು ನೀವು ಬರೆಯತಕ್ಕದ್ದು. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3ಗೆ ಬರ್ತೀನಿ ನಾನೀಗ. ಉತ್ಪಾದನೆಯ ಗುಣಮಟ್ಟವು ಮಾನದಂಡಗಳಿಗೆ ಅನುಗುಣವಾಗಿಲ್ಲ. ಉತ್ಪಾದನೆ ಏನು ಮಾಡ್ತದೆ, ಅದು ಮಾನದಂಡಕ್ಕೆ ಸಂಬಂಧ ಇಲ್ಲ, ಅನುಗುಣವಾಗಿಲ್ಲ. ಯಂತ್ರೋಪಕರಣಗಳ ಸರಿಯಾದ ಕಾರ್ಯಾಚರಣೆಯ ಬಗ್ಗೆ ಹೆಚ್ಚಿನ ಕಾರ್ಮಿಕರಿಗೆ ಸಂಪೂರ್ಣ ತಿಳಿದಿಲ್ಲ. ವೆರಿ ಇಂಪಾರ್ಟೆಂಟ್. ಯಾವುದ್ರ ಬಗ್ಗೆ ತಿಳಿತಾ ಇಲ್ಲ? ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚಿನ ಕಾರ್ಮಿಕರಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಎಷ್ಟೋ ಕಾರ್ಮಿಕರಿಗೆ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ದೊರಕೇ ಇಲ್ಲ, ಅವರಿಗೆ ಮಾಹಿತಿ ತಿಳಿದೇ ಇಲ್ಲ ಎಂದು ತನಿಖೆಯಲ್ಲಿ ಗಮನಿಸಲಾಯಿತು. ಸೊ ನಿಖರತೆಯನ್ನು ಸುಧಾರಿಸುವ ಮಾರ್ಗ ಯಾವುದು, ಅಂದರೆ ಇದನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದನ್ನು ತಲೆಗಿಟ್ಕೊರಿ. ಫಾರ್ ಎಕ್ಸಾಂಪಲ್, ಏನೋ ಆಗ್ತಾ ಇದೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಹಾರ್ಟ್ಸ್ ಕ್ವಶನ್ಸ್ ಅದ, ನನಗೆ ಗೊತ್ತಿಲ್ಲ. ಹಾರ್ಟ್ಸ್ ಕ್ವಶನ್ ಬಗ್ಗೆ ನಾನು ನಿಮಗೆ ವಿಡಿಯೋ ಸೆಷನನ್ನು ಮಾಡಿ ಕೊಡಬೇಕು ಅಂದರೆ ಫಸ್ಟ್ ನಾನೇನು ಮಾಡಬೇಕು ರೀ, ನಾನು ಫಸ್ಟ್ ಆ ಹಾರ್ಟ್ಸ್ ಅಂದರೆ ಏನು ಅನ್ನೋದನ್ನು ಸ್ಟಡಿ ಮಾಡಬೇಕು. ಹಾರ್ಟ್ಸ್ ಕ್ವಶನ್ ಬಗ್ಗೆ ಅಧ್ಯಯನ ವಿಶ್ಲೇಷಣೆ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಬರಬೇಕು. ಅಂದರೆ ನಾನು ಇಂಪ್ರೂವ್ ಆಗಬೇಕು, ನಾನು ತಯಾರಿ ಮಾಡಬೇಕು, ನಾನು ಟ್ರೈನಿಂಗ್ ಪಡೆದುಕೊಳ್ಬೇಕು, ನಾನು ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಒಂದು ಸಂಸ್ಥೆಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ, ಯಾರಿಗೆ? ಕಾರ್ಮಿಕರಿಗೆ. ಸೊ ಯಂತ್ರೋಪಕರಣಗಳ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕೀಗ? ತರಬೇತಿಯನ್ನು ಪಡೆದುಕೊಳ್ಬೇಕು. ಕರೆಕ್ಟಾ? ಸೊ ಅವ್ರು ಏನು ಕೇಳಾಕತ್ತಾರೆ ಇಲ್ಲಿ ಆ ಒಂದು ನಿಖರತೆ ಅಂದರೆ ಆ ಒಂದು ಇಂಪ್ರೂವ್ಮೆಂಟ್ ಯಾವ ರೀತಿ ಆಗಬೇಕು, ಯಾವ ರೀತಿ ಆಗಬೇಕಪ್ಪ ಅಂದರೆ ತರಬೇತಿಯ ಮೂಲಕ ಆಗಬೇಕು. ಎಷ್ಟು ಮಾರ್ಕ್ಸ್? 1 ಮಾರ್ಕ್. ತರಬೇತಿ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ ನಿಮಗೆ. ಇಲ್ಲ ಆನ್ಸರ್ ಐತೆ ನೋಡ್ರಿ. ಅದಾದ ನಂತರ ಏನು ಕೇಳ್ತಾರೋ, ಸಂಸ್ಥೆಗೆ ಯಾವುದೇ 3 ಪ್ರಯೋಜನ ಅಂದರೆ ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು. ನಿಮ್ಮ NCERT ಟೆಕ್ಸ್ಟ್ ಬುಕ್ನ ಕೊಟ್ಟಾರ ಅವರು. ತರಬೇತಿ ಮತ್ತು ಅಭಿವೃದ್ಧಿಯಿಂದ 2 ರೀತಿ ಪ್ರಯೋಜನ. ತರಬೇತಿ ಮತ್ತು ಅಭಿವೃದ್ಧಿಯಿಂದ ಒಂದು ಉದ್ಯೋಗಿಗೆ ಆಗುವ ಪ್ರಯೋಜನ, ಮತ್ತೊಂದು ಸಂಸ್ಥೆಗೆ ಆಗುವ ಪ್ರಯೋಜನ. ಸೊ ಸಂಸ್ಥೆಗೆ ಆಗುವ ಪ್ರಯೋಜನಗಳ ಬಗ್ಗೆ ಕೇಳಾಕತ್ತಾರೆ. ಇಲ್ಲಿ ಬರ್ದಾರ ನೋಡ್ರಿ, ಸಂಸ್ಥೆಗೆ ಆಗುವ ಯಾವುದಾದರೂ 3 ಪ್ರಯೋಜನ. ತರಬೇತಿಯಿಂದ ಸಂಸ್ಥೆಗೆ ಯಾವ ರೀತಿ ಪ್ರಯೋಜನ ಆಗ್ತದೆ ಅನ್ನೋದ್ರ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬರಿಬೇಕಾಗ್ತದೆ. ಕ್ಲಿಯರ್? ಓಕೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ಬರ್ತೀನಿ. ಕ್ವಶನ್ ನಂಬರ್ 5. ಒಬ್ಬ ಮಾನವ ಸಂಪನ್ಮೂಲ ನಿರ್ವಹಣಾ ಅಧಿಕಾರಿ, ಯಾರು? ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿಯಾಗಿ ನಿಮ್ಮ ಸಂಘಟನೆಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು 8 ನೇಮಕಾತಿಯ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಕತ್ತಾರೆ ಅವರು. ಎಷ್ಟು? 8 ನೇಮಕಾತಿ. ನಿಮ್ಮ ಸಂಸ್ಥೆಯಲ್ಲಿ ಹುದ್ದೆಗಳ ಖಾಲಿಯಾಗ್ಯಾವ್ರಿ. ಆ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಯನ್ನು ಎಲ್ಲಿಂದ ಮಾಡ್ತೀರಿ? ಹಾಗೆ ಇಲ್ಲಿ ಕೂಡ ಆಂತರಿಕ ಮೂಲ, ಬಾಹ್ಯ ಮೂಲ ಕೇಳಕತ್ತಾರೆ. ಆಂತರಿಕ ಮೂಲದಲ್ಲಿ 2 ಬರ್ತಾವೆ, ಒಂದು ಬಡ್ತಿ, ಮತ್ತೊಂದು ವರ್ಗಾವಣೆ. ಅವು 2 ಬರೆದು ಬಾಹ್ಯ ಮೂಲಗಳಲ್ಲಿ 6 ಬರಿಬೋದು. ಇಲ್ಲ ಸರ್ ಬೇಡ ಅಂದರೆ 8ಕ್ಕೆ 8 ನೀವು ಬಾಹ್ಯ ಮೂಲದಾಗಿಂದನೂ ಬರಿಬೋದು. ಬಾಹ್ಯ ಮೂಲದ 10 ಬಹುಶಃ. ಸೊ 10ರಲ್ಲಿ 8ಅನ್ನು ನೀವು ಬರಿಬೇಕು. ಎಷ್ಟು ಮಾರ್ಕ್ಸಿಗೆ? 4 ಮಾರ್ಕ್ಸಿಗೆ. ಅವ್ರೇನು ಕೇಳಕತ್ತಾರಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಕೇಳ್ತಾರೆ ಈಗ, ಸರ್ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾ? ಇಲ್ಲ. ಅವ್ರು ಹೇಳತ್ತಾರೋ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಬಳಸುವ ಯಾವುದಾದ್ರು 8 ನೇಮಕಾತಿಯ ಮೂಲಗಳನ್ನು ಪಟ್ಟಿ ಮಾಡಿ, ಜಸ್ಟ್ ಪಟ್ಟಿ ಮಾಡಿ ಒಂದು ಲಿಸ್ಟ್ ಮಾಡಿ ಕೊಟ್ಟುಬಿಡ್ರಿ. 8 ಜಾಗ 10, 12 ಬರೀರಿ. ನೋ ಪ್ರಾಬ್ಲಮ್, ಯು ವಿಲ್ ಬಿ ಗೆಟಿಂಗ್ ಗುಡ್ ಮಾರ್ಕ್ಸ್. ಓಕೆ. ನೆಕ್ಸ್ಟ್. ಸೊ ಇಲ್ಲಿಗೆ ನಿಮ್ಮ ಸಿಬ್ಬಂದಿ ನಿರ್ವಹಣೆಯಲ್ಲಿ ಮುಗೀತು. ಆಂತರಿಕ ನೇಮಕಾತಿ, ಬಾಹ್ಯ ನೇಮಕಾತಿ ಬಗ್ಗೆ ಕೇಳೋಣ ಅವನು. ಆಮೇಲೆ ಆಯ್ಕೆ ವಿಧಾನಗಳ ಬಗ್ಗೆ ಕೇಳ್ತಾ ಇದ್ದಾರೆ, ತರಬೇತಿ ಮತ್ತು ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇವೊಂದಿಷ್ಟು ಕ್ವಶನ್ಸ್ಗಳನ್ನು ಮಾಡ್ಕೊಂಡು ಹೋಗ್ರಿ, ಆರಾಮಾಗಿ ಸಲೀಸಾಗಿ ಆಗಿಬಿಡ್ತದೆ. ಪಾಯಿಂಟ್ಸನ್ನು ಐಡೆಂಟಿಫೈ ಮಾಡಬೇಕು. ಓಕೆ. ಅದಾದ ನಂತರ ನೆಕ್ಸ್ಟ್ ಯಾವುದು? ಹಣಕಾಸು ನಿರ್ವಹಣೆ. 9ನೇ ಅಧ್ಯಾಯ ಹಣಕಾಸು ನಿರ್ವಹಣೆ. ಇಲ್ಲಿ ಕೂಡ ಒಂದು ಹಾಟ್ಸ್ ಕ್ವಶನ್ ಬರ್ತದೆ, ಒಂದು ಇಂಡೈರೆಕ್ಟ್ ಕ್ವಶನ್ ಬರ್ತದೆ. ಸೊ 3 ಚಾಪ್ಟರ್ಗಳ ಮೇಲೆ ಬರಬೇಕು, ಒಂದೊಂದೊಂದೊಂದು. ಸೊ 3 ಕ್ವಶನ್ ಬರೋದು ಲಾಸ್ಟ್ ಚಾಪ್ಟರ್. ಹಣಕಾಸು ನಿರ್ವಹಣೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ಗುರುತಿಸಿ. ಹಣಕಾಸು ನಿರ್ವಹಣೆಯಲ್ಲಿ 3 ರೀತಿ ಒಂದು ಲಾಭಾಂಶ ಈ ರೀತಿ ಎಲ್ಲ ಬರ್ತಾವೆ. ಬಂಡವಾಳ ಮುಂಗಡ ಪತ್ರ ನಿರ್ಣಯ ಈ ರೀತಿ ಬರ್ತಾವೆ. ಹಣಕಾಸು ಒದಗಿಸುವ ನಿರ್ಣಯ. ಸೊ ದ್ರವ್ಯತೆ ಮತ್ತು ವ್ಯವಹಾರದ ಲಾಭದಾಯಕತೆ. ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡಕತ್ತಾನೋ? ದ್ರವ್ಯತೆ ಮತ್ತು ಲಾಭದಾಯಕತೆ. ಸೊ ಲಾಭದಾಯ ಮತ್ತು ದ್ರವ್ಯತೆ ಮೇಲೆ ಪರಿಣಾಮ ಬೀರುವ ಯಾವ ನಿರ್ಧಾರದ ಬಗ್ಗೆ ಹೇಳಕತ್ತಾರಪ್ಪ ಅಂದರೆ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರಿತೀವಿ. ಯಾವಾಗ ಅವರು ಲಾಭದಾಯಕತೆ ಮತ್ತು ದ್ರವ್ಯತೆ ಅಂತ ಕರಿತಾರಲ್ಲ, ಆವಾಗ ಅದು ಬಂಡವಾಳ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂಥದ್ದು. ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ನೀವು ಬರಿಬೇಕಾಗ್ತದೆ. ಇಲ್ಲಿ ಬರ್ದಾರ ನೋಡ್ರಿ, ಈ ನಿರ್ಧಾರದಲ್ಲಿ ಪರಿಣಾಮ ಬೀರುವ ಯಾವುದಾದರೂ 4 ಅಂಶಗಳು ಅಂತ ಕರಿತೀವಿ. ಈ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಯಾವುದಾದ್ರು 3 ಅಂಶ. ನಿರ್ಧಾರ ಕರೆಕ್ಟ್ ಐಡೆಂಟಿಫೈ ಮಾಡಲಿಕ್ಕೆ 1 ಮಾರ್ಕ್, ಇನ್ನು 3 ಅಂಶಗಳನ್ನ ಬರಲಿಕ್ಕೆ 3 ಮಾರ್ಕ್ಸ್. ಅದು ಯಾವ ನಿರ್ಧಾರ, ಅದರ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಹಣಕಾಸಿನ ನಿರ್ವಹಣೆಯ ಕೊರತೆ ಮತ್ತು ಹೆಚ್ಚುವರಿ ನಿಧಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು, ಕೊರತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು.
ಮತ್ತೊಂದು ಹೆಚ್ಚುವರಿ ನಿಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಕೊರತೆ ಮತ್ತು ಹೆಚ್ಚುವರಿ ನಿಧಿಯ ಸಮಸ್ಯೆಗಳನ್ನು ತಪ್ಪಿಸಲು ಏನು ಅಗತ್ಯವಿದೆ, ಆ ಪರಿಕಲ್ಪನೆಯನ್ನು ಹೆಸರಿಸಿ ಮತ್ತು ಅದರ 3 ಪ್ರಾಮುಖ್ಯತೆಯನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂದರೆ ಹಣಕಾಸಿನ ಯೋಜಿಸುವಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಸೊ ಈಗ ನಾನು ನಿಮಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಕೊಟ್ಟಿದ್ದೀನಿ. ಹಣಕಾಸು ಯೋಜಿಸುವಿಕೆಯ ಅವಳಿ ಉದ್ದೇಶಗಳು ಅಂತ ಕರಿತೀವಿ. ಹಣಕಾಸು ಯೋಜಿಸುವಿಕೆ ಅವಳಿ ಉದ್ದೇಶಗಳು ಏನಪ್ಪ ಅಂದರೆ ಒಂದು ಸರಿಯಾದ ಸಮಯಕ್ಕೆ ನಿಧಿಯ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಬೇಕು. ಸರಿಯಾದ ಟೈಮ್ಗೆ ರೊಕ್ಕ ನನ್ನ ಕಡೆ ಅದಾವೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಅನಾವಶ್ಯಕವಾಗಿ ನಿಧಿಗಳನ್ನು ವ್ಯರ್ಥ ಮಾಡುವಂಥದ್ದಾಗಬಾರ್ದು. ಆಮೇಲೆ ಬೇಕಾದಾಗ ರೊಕ್ಕ ಇರಬೇಕು. ಸೊ ಇವು ಅವಳಿ ಉದ್ದೇಶ ಅಂತ ಕರಿತೀವಿ. ಸೊ ಕೊರತೆನೂ ಉಂಟಾಗಬಾರ್ದು, ನಾಳೆ ಹೆಚ್ಚುವರಿ ನಿಧಿನೂ ನಮ್ಮ ಹತ್ರ ಇರಬೇಕು ಅಂದರೆ ಇದು ಅವಳಿ ಉದ್ದೇಶ. ಯಾವುದ್ರದ್ದು? ಹಣಕಾಸಿನ ಯೋಜಿಸುವಿಕೆ. ಸೊ ಹಣಕಾಸಿನ ಯೋಜನೆ ಅಂತ ಬರೆದ್ರೆ 1 ಮಾರ್ಕ್. ಅದರ ಪ್ರಾಮುಖ್ಯತೆಯನ್ನು ಬರೀಬೇಕು. ಯಾಕೆ ಹಣಕಾಸಿನ ಯೋಜಿಸುವಿಕೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತೇಳಿ 3 ಪಾಯಿಂಟ್ಸನ್ನು ನೀವು ಬರೆಯುವಂಥ ಅವಶ್ಯಕತೆ ಅದ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 3. ನೀವು ಹೊಸದಾಗಿ ಸ್ಥಾಪಿಸಲಾದ ಕಂಪನಿಯ ಹಣಕಾಸು ವ್ಯವಸ್ಥಾಪಕರು. ಒಂದು ಕಂಪನಿ ಸ್ಥಾಪನೆ ಮಾಡಲಾಗ್ಯದ, ಅದರ ಒಬ್ಬ ಹಣಕಾಸಿನ ವ್ಯವಸ್ಥಾಪಕ ನೀವಾಗಿರ್ತೀರಿ. ಕಂಪನಿ ನಿರ್ದೇಶಕರು ಏನು ಮಾಡ್ತಾರಪ್ಪ ಅಂದರೆ ಕಂಪನಿಯ ಬಂಡವಾಳ ರಚನೆಯನ್ನು ಯೋಜಿಸಲು, ವೆರಿ ಇಂಪಾರ್ಟೆಂಟ್, ಏನು ಬಂಡವಾಳ ರಚನೆಯನ್ನು ಯೋಜಿಸಲು ನಿಮ್ಮನ್ನು ಕೇಳಿದ್ದಾರೆ. ಸೊ ನೀವೊಬ್ಬ ಹಣಕಾಸಿನ ವ್ಯವಸ್ಥಾಪಕ, ಫೈನಾನ್ಷಿಯಲ್ ಮ್ಯಾನೇಜರ್. ಸೊ ನಿರ್ದೇಶಕರು ಹೇಳಕತ್ತಾರಪ್ಪ ನಿಮಗೆ, ನೀನೇನು ಮಾಡೋ, ಬಂಡವಾಳ ರಚನೆಯ ಬಗ್ಗೆ ನಂಗೆ ಪ್ಲ್ಯಾನನ್ನು ಕೊಟ್ಬಿಡು. ಬಂಡವಾಳ ರಚನೆ ನಾನು ಎಲ್ಲಿಂದ ತೊಗೊಂಬರ್ಬೇಕು, ಬಂಡವಾಳ ನಾನು ಶೇರ್ಸ್ಗಳ ಮೂಲಕ ಇಟ್ಟಿರಬೇಕು, ಎರವಲು ನಿಧಿಗಳ ಮೂಲಕ ಇಟ್ಟಿರಬೇಕು, ಮಾಲೀಕರ ನಿಧಿಗಳ ಮೂಲಕ ಇಟ್ಟಿರಬೇಕು, ಬ್ಯಾಂಕಿಂದ ಇಟ್ಟಿರಬೇಕು, ಹಣಕಾಸಿನ ಸಂಸ್ಥೆಗಳ ಮೂಲಕ ಇಟ್ಟಿರಬೇಕು, ಎಲ್ಲೆಲ್ಲಿಂದ ನಾನು ರೊಕ್ಕ ತೊಗೊಂಬಂದು ಬಂಡವಾಳ ರಚನೆ ಮಾಡಬೇಕು ಅದನ್ನು ನಾನು ಐಡೆಂಟಿಫೈ ಮಾಡಬೇಕು. ಸೊ ಬಂಡವಾಳ ರಚನೆಯನ್ನು ಯೋಜಿಸುವಾಗ ನೀವು ಪರಿಗಣಿಸುವ ಯಾವುದೇ 4 ಅಂಶಗಳನ್ನು ಬರೀಬೇಕು. ಸೊ ಬಂಡವಾಳ ರಚನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತೇಳಿ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ 14 ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವರು. ಎಷ್ಟು? 14 ಪಾಯಿಂಟ್ಸ್ಗಳು ಅದಾವೆ. 13, 14, 15 ಪಾಯಿಂಟ್ಸ್ ಅದಾವೆ. ಸೊ ಇದು ಆ್ಯಕ್ಚುಲಿ ಏನಾಗ್ತೈತಪ್ಪ ಅಂದರೆ ಪ್ರತಿ ವರ್ಷ ಇದು ಬರ್ತಾ ಇರೋದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನಲ್ಲಿ. ಈ ವರ್ಷದಿಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇಲ್ಲ. ಹಾಗಾಗಿ ಇದೆಲ್ಲಿ ಬರ್ತದಪ್ಪ ಅಂದರೆ ನಿಮ್ಮ ಇದ್ರೊಳಗಡೆ ಬರ್ತದೆ. 4 ಮಾರ್ಕ್ಸ್ ಕ್ಯಾಟಗರಿ ಹಾಟ್ಸ್ ಕ್ವಶನಲ್ಲಿ ಬರಬಹುದು ಅಥವಾ 4 ಮಾರ್ಕ್ಸ್ನಲ್ಲಿ ಬರಬಹುದು. ಅಲ್ಲಿ ಬರ್ತದೆ ನೋಡಿರಿ, ಬಂಡವಾಳ ರಚನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು. ಇದು ಯಾವುದೂ ಹಳೆ ಕ್ವಶನ್ ಪೇಪರ್ ಮೇಲೆ ಕಾಣಲ್ಲ. ಏಕೆ ಕಾಣಲ್ಲ ಅಂದರೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗಿತ್ತು, ಬಟ್ ಈ ಸಲ ಕಾಣ್ತದೆ. ಇಸ್ ಇಟ್ ಕ್ಲಿಯರ್? ಸೊ 4 ಅಂಶಗಳನ್ನು ತಿಳಿಸಿ ಅಂತ ಕೊಟ್ಟಾರೆ. ಸೊ 4 ಅಂಶಗಳ ಬಗ್ಗೆ 2 ಲೈನ್ದಾಗ ಎಕ್ಸ್ಪ್ಲೇನ್ ಮಾಡಿರಿ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದು ಕೂಡ ಸೇಮ್ ಅದ. ಇಲ್ಲೂ ಕೂಡ ಬಂಡವಾಳ ರಚನೆ ಬಗ್ಗೆ ಮಾತಾಡ್ತಾನೆ, ಇದು ಓದಲ್ಲ. ಸೇಮ್ ಕ್ವಶನ್ ಅದ, ಬಂಡವಾಳ ರಚನೆಯ ಬಗ್ಗೆನೇ ಕೇಳಾಕತ್ತಾರೆ ಅವರು. ಕ್ವಶನ್ ನಂಬರ್ 5. ದಿನನಿತ್ಯದ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ಬಂಡವಾಳವನ್ನು ನೀವೇನೆಂದು ಕರೆಯುತ್ತೀರಿ? 2 ರೀತಿ ಬಂಡವಾಳ ಬರ್ತಾವ್ರೆ. ಒಂದು ಕಾರ್ಯಶೀಲ ಬಂಡವಾಳ, ಮತ್ತೊಂದು ಇದು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಸ್ಥಿರ ಬಂಡವಾಳದ ಅಗತ್ಯತೆ ಅಂತ ಕರಿತೀವಿ. ಕಾರ್ಯಶೀಲ ಬಂಡವಾಳ, ಸ್ಥಿರ ಬಂಡವಾಳ. ಸೊ ದಿನನಿತ್ಯ ಅಂದರೆ ಪ್ರತಿನಿತ್ಯದ ನಮ್ಮ ಚಟುವಟಿಕೆಗಳಿಗೆ ನಾವು ಯಾವ ಬಂಡವಾಳವನ್ನು ಬಳಸ್ತೀವಿ? ನಾವು ಬಳಸುವಂಥ ಬಂಡವಾಳ ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನಾವು ಎವ್ರಿ ಡೇ ಬಳಸುವಂತಹ ಒಂದು ವಸ್ತುಗಳಿಗೆ, ಎವ್ರಿ ಡೇ ಬಳಸುವಂತಹ ಚಟುವಟಿಕೆಗಳಿಗೆ ನಮಗೆ ಬೇಕಾಗಿರೋದು ಕಾರ್ಯಶೀಲ ಬಂಡವಾಳ. ಕಾರ್ಯಶೀಲ ಅಂದರೆ ಏನು? ಎವ್ರಿ ಡೇ ಕೆಲಸ ನಾವೇನು ಮಾಡ್ತೀವಿ? ದಿನಸಿ ವಸ್ತುಗಳನ್ನು ತರುವುದು, ಬಟ್ಟೆಯನ್ನು ತರುವುದು, ಸೋಪ್ಸ್ ತರುವುದು, ಅಥವಾ ಕೋಲ್ಗೇಟ್ ಪೇಸ್ಟ್ ತರುವುದು, ಅಥವಾ ಏನೋ ಐಸ್ ಕ್ರೀಮ್ ತರುವುದು, ಚಿಪ್ಸ್ ಕುರ್ಕುರಿ ತರುವುದು, ತಿನ್ನುವಂಥ ಪದಾರ್ಥ ತರುವುದು, ಇದು ಕಾರ್ಯಶೀಲ ಬಂಡವಾಳ ಬೇಕು. ಅದು ಫರ್ನಿಚರ್ ತೊಗೊಂಬರ್ತೀರಿ, TV ತೊಗೊಂಬರ್ತೀರಿ, ಒಂದು ಕಬೋರ್ಡ್ ತೊಗೊಂಬರ್ತೀರಿ ಅಂದರೆ, ಮಷೀನ್ ತೊಗೊಂಬರ್ತೀರಿ ಅಂದರೆ ಅದಕ್ಕೆ ಏನು ಬೇಕು? ಸ್ಥಿರ ಬಂಡವಾಳ. ಬಿಕಾಸ್ ಅಮೌಂಟ್ ಜಾಸ್ತಿ ಬೇಕು ರೀ. ಒಂದು ತಲೆ ಇಟ್ಕೊಡಿ, ದಿನನಿತ್ಯ ಅಂದರೆ ಕಡಿಮೆ ಅಮೌಂಟ್, ಎವ್ರಿ ಡೇ ನಾವು ಮಾಡಬೇಕು ಕೆಲಸ, ಅದಕ್ಕೆ ನಂಗೆ ರೊಕ್ಕ ಬೇಕು, ಹಣ ಬೇಕು, ಅದಕ್ಕೆ ನಾವು ದಿನನಿತ್ಯ ಅಂತ ಕರಿತೀವಿ. ಸೊ ಅದಕ್ಕೆ ನಾವೆಂತ ಕರಿತೀವಿ? ಕಾರ್ಯಶೀಲ ಬಂಡವಾಳ. ಸೊ ಏನೆಂದು ಕರೆಯುತ್ತೀರಿ? ಅದನ್ನು ಕಾರ್ಯಶೀಲ ಬಂಡವಾಳ ಎಂದು ಕರೆಯುತ್ತೇವೆ. 1 ಮಾರ್ಕ್. ಅಂತಹ ಬಂಡವಾಳ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ 3 ಅಂಶ. ಸೊ ಕಾರ್ಯಶೀಲ ಬಂಡವಾಳದ ಮೇಲೆ ಪರಿಣಾಮ ಬೀರುವ 3 ಅಂಶ. ಇದು ಕೂಡ ಲಾಸ್ಟ್ ಕಾನ್ಸೆಪ್ಟ್ ಅದ ನೋಡ್ರಿ, ಹಣಕಾಸು ನಿರ್ವಹಣೆ ಚಾಪ್ಟರ್ನಲ್ಲಿ ಲಾಸ್ಟ್ ಅದ. ಸ್ಥಿರ ಬಂಡವಾಳದ ಅಗತ್ಯತೆಗಳು ಮತ್ತು ಕಾರ್ಯಶೀಲ ಬಂಡವಾಳದ ಅಗತ್ಯತೆಗಳು ಅಲ್ಲಿ ಸಿಗ್ತದೆ ನಿಮಗೆ. 4 ಅಂಶಗಳಲ್ಲಿ 3 ಅಂಶಗಳನ್ನು ಬರೀಬೇಕು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ಈ ಹಾಟ್ಸ್ ಕ್ವಶನ್ನ ಮುಗಿಸ್ತೀನಿ. ಇದು ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೊಳ್ತೀನಿ. ಹೆಲ್ಪ್ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಅದೇ ರೀತಿ ಯಾರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತದೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆಲ್ರೆಡಿ ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ, ಇಂಗ್ಲೀಷ್ ಮುಂದೋರು ಇಂಗ್ಲೀಷಲ್ಲಿ ನೋಡ್ಬೋದು, ಕನ್ನಡ ಮೀಡಿಯಮ್ದವ್ರು ಕನ್ನಡದಲ್ಲಿ ನೋಡ್ಬೋದು. ಇನ್ನು ಮುಂದೆ ಏನಾಗ್ತದಪ್ಪ ಅಂದರೆ 2 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನಾನು ತೊಗೊಂಬರ್ತೇನೆ ನಿಮ್ಮ ಮುಂದೆ. ಅದಾದ ನಂತರ ಇನ್ನೂ ಏನೇನು ಕಂಟೆಂಟ್ಸ್ ಬೇಕು ಅನ್ನೋದನ್ನು ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ನಾಳೆ ಒಂದೇ ದಿನ ಉಳಿದದ, ಸೋಮವಾರ ಅಂದರೆ 11ನೇ ತಾರೀಕು ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಪೇಪರ್ ಅದ. ಏನಾದರೂ ಕಂಟೆಂಟ್ಸ್ ಬೇಕು ಅಂದಲ್ಲಿ ನನಗೆ ಒಂದು
ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸ್ಬೋದು. ಈಗ ಆಲ್ರೆಡಿ ನಾವು ಹಲವಾರು ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ದೀವಿ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್, 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್, 4, 8 ಮಾರ್ಕ್ಸ್, ಆಮೇಲೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆಲ್ಲವೂ ಕೂಡ ಕವರ್ ಮಾಡಿದ್ದೀವಿ. ಈಗ ಹಾಟ್ಸ್ ಕ್ವಶನ್ ಕೂಡ ಕವರ್ ಮಾಡಾಯಿತು. ಇನ್ನೂ ಏನಾದರೂ ಕಂಟೆಂಟ್ ಬೇಕು ಅಂತ ಅನಿಸಿದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನನಗೆ ಹೇಳ್ಬೋದು, ಅದನ್ನು ನಾನು ಮಾಡ್ಕೊಂಡು ಬರ್ತೀನಿ. Is it clear? So thank you for watching Vikas Commerce Tutorials. Please keep supporting us as you always do. Okay.